ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚಲೋ ಇದ್ದೀನಿ, ನೀವು ಹೆಂಗಿದ್ದೀರಾ? ನೀವು ಚಲೋ ಇದ್ದೀರಿ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಇದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೂ ನೀವು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನಗೆ ಚಲೋ ಅನ್ನಿಸ್ತದೆ ಮತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ ನನಗೂ ಸ್ವಲ್ಪ ಖುಷಿ ಬರ್ತದೆ, ನನಗೂ ಸ್ವಲ್ಪ ಹುಮ್ಮಸ್ ಬರ್ತದೆ. ನೀವು ಸ್ವಲ್ಪ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಪ್ಲೀಸ್. ಇದು ನಾನು ಸ್ವಲ್ಪ ಬೆಲ್ಲದಾಗ ಮೊಸರು ಕಲಿಸ್ತಾ ಇದ್ದೀನಿ. ಒಂದು ಪಾಕಿಟ್ ಮೊಸರು ತಂದು ಅದ್ರೊಳಗೆ ಸ್ವಲ್ಪ 100 ಗ್ರಾಮ್ ಬೆಲ್ಲದಷ್ಟು ಕಲಸಿ ಅದ್ರಾಗ ಒಂದು 2 ಜಗ್ ನೀರು ಹಾಕಿ ಇದನ್ನು ಏನು ನಾನು ಖಾದ್ ಮಾಡಿದ್ನಲ್ಲ ಬ್ಯಾರಲ್ದಾಗ ಅದ್ರಾಗ ನಾ ಕಲಸಿ ಹಾಕ್ಲಕತ್ತೀನಿ. ಇದು ಯಾಕಂದ್ರೆ ಇದ್ರಾಗ ನಾವೆಲ್ಲ ತರಕಾರಿ ಹಾಕ್ಕೊಂಡಿರ್ತೀವಲ್ಲ, ಇದ್ರಾಗ ಇದು ಬರೀ ಡ್ರೈನೇ ಅದ. ಇದು ಏನು ಇದ್ರಾಗ ನೀರು ನಾ ಏನೂ ಹಾಕಿಲ್ಲ, ಅದಕ್ಕಾಗಿ ಅದು ಕೊಳೆ ಸಲಕ್ಕಾಗಿ ನಾನು ಸ್ವಲ್ಪ ಮೊಸರು ಬೆಲ್ಲ ಕಲಸಿ ಹಾಕ್ತೀನಿ. ಹಾಕ್ತಾರೆ ಅದು ಏನಾಗ್ತದೆ ತೆಳಗೆಲ್ಲ ಇಳಿದು ಜಲ್ದಿ ಕೊಳಿತದೆ. ಇದು ನೋಡಿರಿ, ನಾನು ನಿಮ್ಗೆ ಏನು ಹೇಳಿದ್ದೆ, ನಾನು ಹೊಸ ಪಾಟ್ ತರ್ತೀನಿ, ನಿಮಗೆ ಹೊಸ ಪಾಟ್ ತಂದಿದ್ದೀನಿ ಅಂತ ನಿಮಗೆ ತೋರಿಸಿದ್ದಲ್ಲ. ಇದು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಿಮ್ಗೆ, ಅದಕ್ಕೆ ನಾನು ರಿಪೋರ್ಟ್ ಮಾಡಿದ್ದು ನಿಮಗೆ ತೋರ್ಸಕತ್ತೀನಿ ನೋಡಿರಿ. ಇದು ಏನದು ಸ್ನೇಕ್ ಪ್ಲಾಂಟ್ ಏನು ರಿಪೋರ್ಟ್ ನಾ ಮಾಡಕತ್ತೀನಲ್ಲ, ಇದ್ರ ತೆಳಗೆ ರೂಟ್ಸ್ ಎಷ್ಟು ಬಂದಿದ್ದಾವ, ಇದು ರೂಟ್ಸ್ ಸ್ವಲ್ಪ ಇದಕ್ಕೆ ಕೊಯ್ದು ತೆಗಿಬೇಕಾಗ್ತದೆ. ಯಾಕಂದರೆ ಇದಕ್ಕೆ ಪಾಟ್ ಸಣ್ಣದಿರ್ತದಲ್ಲ, ಅದಕ್ಕೆ ಇದು ಸ್ವಲ್ಪ ಒತ್ತಣಿಕೆ ಆಗ್ತದೆ ಫ್ರೆಂಡ್ಸ, ಅದಕ್ಕೆ ತೆಗಿಬೇಕಾಗ್ತದೆ. ಅದಕ್ಕೆ ಚಲೋ ಸ್ವಲ್ಪ ತ್ರಾಸು ಆಗ್ತದೆ. ಅದಕ್ಕೆ ನಾವು ತೆಳಗೆ ರೂಟ್ಸ್ ಎಲ್ಲ ತೆಗೆದು ಹಾಕಿದ್ರೆ ಅದಕ್ಕೂ ಬೆಳಿಲಕ್ಕ ಬೆಳೀತದೆ ಜಲ್ದಿ. ನಮಗೆ ಮತ್ತು ಜಾಸ್ತಿ ಪ್ಲಾಂಟ್ ಆಗ್ತವೆ. ನಾವು ಮತ್ತು ಬೇರೆ ಬೇರೆ ಪಾಟ್ಗಳು ತಂದು ನಾವು ಪ್ಲಾಂಟ್ಗಳು ಮಾಡ್ಕೋಬೋದು. ಇವು ಹಾಗೆ ನಾವು ಹಾಕ್ತೀವಿ ಅಂತಂದ್ರೆ ಅವು ಜಲ್ದಿ ಬೆಳೆಯಂಗಿಲ್ಲ. ಅದಕ್ಕೆ ಇವು ನೋಡಿರಿ, ಒಂದು ಪ್ಲಾಂಟ್ನಾಗ ನಾ ಒಂದು 10 ನಾ ಬೇರೆ ಬೇರೆ ಮಾಡಿ ಹಚ್ಚಿದ್ದೀನಿ. ಇದು ತೆಳಗೆ ಸ್ವಲ್ಪ ಒಣಗಿದ ಲೀವ್ಸ್ ಅದು ಒಣಗಿದ ಎಲೆಗಳು ಇರ್ತಾವಲ್ಲ, ಅವು ಹಾಕಿನಿ ನಾ ತೆಳಗೆ. ಯಾಕಂದ್ರೆ ನನಗೂ ಸ್ವಲ್ಪ ಮಣ್ಣು ಕಡಿಮೆ ಹತ್ತದ ಮತ್ತು ತೆಳಗೆ ಒಣಗಿನೂ ನಾ ತಪ್ಪಲು ಹಾಕ್ದಂದ್ರೆ ಮಣ್ಣು ಸ್ವಲ್ಪ ಕಡಿಮೆ ಹತ್ತದ. ನನಗೆ ಜಾಸ್ತಿ ಮಣ್ಣು ಹತ್ತಂಗಿಲ್ಲ ಮತ್ತು ನನಗೆ ಜಾಸ್ತಿನೂ ಗಿಡಗಳಾಗ್ತವೆ. ಮತ್ತು ನಾನು ಜಾಸ್ತಿ ಗಿಡಗಳು ಆದವು ಅಂತಂದ್ರೆ ನನಗೂ ಮನೆ ಮುಂದೆ ಇಡೋಕೆ ಮನಸ್ಸು ಬರ್ತದೆ, ಚಲೋ ಅನ್ನಿಸ್ತವೆ. ನಾ ಆದಷ್ಟು ನಾನು ಗಿಡಗಳು ಜಾಸ್ತಿನೇ ಮಾಡ್ತೀನಿ, ನಾ ಕಡಿಮೆ ಮಾಡೋಂಗಿಲ್ಲ. ಇದು ಏನದ, ನಾ 20 ಪಾಟ್ ತಂದಿನಲ್ಲ, ಅದ್ರಾಗ ಎಷ್ಟು ಸಾರಿ ಎಣಿಸಿದ್ರು ಭೀ ನನಗೆ 19 ಕಾಣಿಸ್ಲಕತ್ತಿದ್ವು. ನನಗೆ 20 ಕಾಣಿಸ್ತಾನೇ ಇರಲಿಲ್ಲ, 19 ಆಲತಿ. 2 ದಿವ್ಸದಿಂದ ಎಣಿಸ್ಲಕತ್ತಿದ್ದೆ ನನಗೆ ಬರೀ 19 ಪಾಟೇ ಹೊಂಟಿದ್ದು. ನಾನೇನು ಮಾಡೀನಿ, ಬ್ರಹ್ಮಕಮಲ ಗಿಡದಾಗ 2 ಡಬಲ್ ಪಾಟ್ ಹಾಕಿದ್ದೀನಿ ಫ್ರೆಂಡ್ಸ್. ನನಗೆ ನೆನಪೇ ಇಲ್ಲ. ನಾನು ಮುಂಜಾನೆ ಮನೆ ಟೆರೆಸ್ ಮೇಲೆ ಚಹಾ ಕುಡ್ಕೊತ ಕುಂತಾಗ ಆವಾಗ ನೋಡ್ತೀನಿ ಡಬಲ್ ಪಾಟ್ ಹಾಕಿನಿ ನನ್ನ ಬ್ರಹ್ಮಕಮಲಕ್ಕೆ. ಅಯ್ಯೋ, ನಾ ಇಲ್ಲೇ ಅದಲ್ಲ ನನ್ನ ಪಾಟ್ ಅಂಥೇಳಿ ಮತ್ತು ನಾ ಖುಷಿಯಾಗಿ ಒಂದು ಪಾಟ್ ತಕ್ಕೊಂಡೀನಿ. ನೀವು ನೋಡ್ತಾ ಇರ್ಬೋದು, ನಾನು 2 ಡಬಲ್ ಪಾಟ್ ಹಾಕಿದ್ದ ನನಗೆ ನೆನಪು ಹೋಗಿ ಮತ್ತು ಅದರಂದೊಂದು ತೆಗೆದು ಮತ್ತು ನಾ ಸ್ನೇಕ್ ಪ್ಲಾಂಟ್ಗೆ ಹಾಕಿ ಮತ್ತು ನಾ ಅದಕ್ಕೆ ಜಾಸ್ತಿ ಗಿಡಗಳು ಮಾಡ್ಕೊಂಡಂಗೆ ಆಯಿತು. ನನಗೆ ಒಂದು ಗಿಡ ಆದರೆ ನನಗೆ ಹೆಚ್ಚು ಗಿಡ ಆದಂಗೆ ಆಗ್ತದೆ ಫ್ರೆಂಡ್ಸ್. ಮತ್ತು ಇದು ಏನದ, ಟೇಬಲ್ ರೋಸ್, ಈ ಗೌರಿ ಹೂವು ಅಂತ ನಾವು ಅಂತೀವಲ್ಲ, ಇದು ನಾವು ಬ್ಯಾಸ್ಗ್ಯಾಗ ಏನು ಆಗ್ತದೆ, ಇದು ನಮಗೆ ಮಧ್ಯಾಹ್ನ ಮಲ್ಲಿಗೆ ಹೂವು ಬೇಕಾಗ್ತದೆ. ಬ್ಯಾಸ್ಗೆ ಸಲಕ್ಕಾಗಿ ನಾವು ಇದು ರೆಡಿ ಮಾಡಬೇಕಾಗ್ತದೆ. ಅದಕ್ಕೆ ನಾ ಇದಕ್ಕೆ ಹಾಗೆ ಹಿಫಾಜತ್ ಮಾಡಿಕೊಂಡೇ ಹೊಂಟಿದ್ದ. ಈ ಚಳಿಗಾಲದಾಗ ಇದು ಗಿಡ ನಡೆಯಂಗಿಲ್ಲ, ಇದಕ್ಕೆ ಹಾಗೆ ನಾವು ನೋಡ್ಕೊತಿರ್ಬೇಕಾಗ್ತದೆ. ಇದು ನಾ ಏನು ಮಾಡೀನಿ, ಇದಕ್ಕೆ ತೆಳಗೆ ಸ್ವಲ್ಪ ಎಲೆ ಅದು ಹಾಕಿ ಜರಾನೆ ಮಣ್ಣು ಹಾಕಿ ಇದು ತೆಳಗೇನು ರೂಟ್ಸ್ ಬಂದಿದ್ವಲ್ಲ, ಇದು ಸ್ವಲ್ಪ ಕಟ್ ಮಾಡ್ಕೊಂಡೀನಿ ಕೈಂಚಿಲೆ. ಇಲ್ಲಾಂದ್ರೆ ಅದು ಚಲೋ ಬೆಳೆಯಂಗಿಲ್ಲ, ಅದಕ್ಕೆ ಸ್ವಲ್ಪ ರೂಟ್ಸ್ ಕಟ್ ಮಾಡ್ಕೋಬೇಕು, ಏನೂ ಆಗಂಗಿಲ್ಲ. ಮತ್ತು ಮ್ಯಾಲಿಂದ ಸ್ವಲ್ಪ ಹಾಗೆ ನಾವು ಚಟಾಯಿಸ್ಬೇಕು. ಅದು ಏನದ, ಈಗ ಹಿಂಗೇನು ಮ್ಯಾಲ ಸ್ವಲ್ಪ ಹಿಂಗೆ ಗುಂಜು ಅಪ್ಲೆ ಬರ್ತಾವಲ್ಲ,
ಆವಾಗ ನಾವೇನು ತಿಳ್ಕೊಬೇಕು ಅದು ಗಿಡ ರೆಡಿ ಆಲತ್ತದ ಹೂವಿನ ಸಲ್ಯಾಕ ಅಂತ ನಾವು ತಿಳ್ಕೊಬೇಕು. ಈಗ ಈಗ ಈ ತಿಂಗಳಾಗ ಇದು ಬೆಳಿಲಕ್ಕ ಶುರು ಮಾಡ್ತದೆ ಗಿಡ. ಇದು ಈ ತಿಂಗಳಾಗ ಬೆಳಿಲಕ್ಕೆ ಶುರು ಮಾಡ್ತಂದ್ರೆ ಈಗ ಜನವರಿದಾಗ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕ ಇದು ನಮಗೆ ಭಾಳ ಹೂವು ಕೊಡ್ತದೆ ಫ್ರೆಂಡ್ಸ. ಇದು ಕನಕಾಂಬ್ರಿ ಕಲರ್ ಹೂವು ಇದ್ರೊಳಗೆ ಎಷ್ಟು ಚಂದ ಹೊಂಟದ. ನನಗೆ ಅಂದ್ರೆ ಭೀ ಇದಕ್ಕೆ ಮನಸ್ಸು ಆಗ್ಲಕತ್ತಿಲ್ಲ ಕಟ್ ಮಾಡ್ಬೇಕಂತೇಳಿ. ಅಂದ್ರೆ ಭೀ ನಾ ಇದಕ್ಕೆ ಧೈರ್ಯ ಗಟ್ಟು ಮಾಡಿ ಕಟ್ ಮಾಡ್ಲಕತ್ತೀನಿ. ಕಟ್ ಮಾಡಿದ್ರೇ ನಮಗೆ ಜಾಸ್ತಿ ಹೂವು ಬರ್ತಾವೆ ಇದಕ್ಕೆ, ಇಲ್ಲಾಂದ್ರೆ ನಮಗೆ ಹೂವು ಬರೋಂಗಿಲ್ಲ, ಇದು ಚಲೋನು ಬೆಳೆಯಂಗಿಲ್ಲ. ನಮಗೆ ಇದಕ್ಕೆ ಫರ್ಟಿಲೈಸರ್ ಕೊಡ್ಲಾಕ ಯಾವಾಗ ಗೊಬ್ಬರ ಕೊಡಬೇಕು ಅಂತಂದ್ರೆ ಇದು ನಾವು ಇವಾಗ ಜನವರಿದಾಗ 15 ತಾರೀಕು ಹಂಗೆ, ಜನವರಿ ಅರ್ಧ ತಿಂಗಳು ಆಗ್ತದಲ್ಲ, ಫೆಬ್ರವರಿದಾಗ ಹೆಚ್ಚು ಬಿಸಿಲು ಇರ್ತದಲ್ಲ, ನಾವು ಆವಾಗ ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಕೊಡಬೇಕು ಫ್ರೆಂಡ್ಸ್. ಆವಾಗ ನಮಗೆ ಇದು ಹೂವು ಸ್ವಲ್ಪ ಜಾಸ್ತಿ ಹೂವು ಬರ್ತಾ ಶುರು ಆಗ್ತದೆ. ಮತ್ತು ನಾವು ಕಟಿಂಗ್ ನಾವು ಹಾಗೆ ಬೇರೆ ಪಾಟ್ನಾಗ ಕಟಿಂಗ್ ಹಚ್ಕೋತಾ ಹೋದಿವಿ ಅಂತಂದ್ರೆ ಇದು ನಮಗೆ ಭಾಳ ಹೂವು ಕೊಡ್ತದೆ. ಇದು ಏನು ಮಾಡಬೇಕು, ಯಾವಾಗೂ ಬಿಸಿಲಿಗೆ ಇಡಬೇಕು. ಇದು ಯಾವಾಗೂ ನಾವು ನೆರಳಿಗೆ ಇಡ್ಲಕ್ಕೆ ಹೋಗಬಾರ್ದು. ಇದು ಎಷ್ಟು ಬಿಸಿಲು ಇರ್ತದಲ್ಲ ಅಷ್ಟು ನಮಗೆ ಹೂವು ಕೊಡ್ತದೆ. ಈ ಹೂವದಿಂದ ನಮ್ಗೆ ಗಾರ್ಡನ್ ಭಾಳ ಚಂದ ಕಾಣಿಸ್ತದೆ.